ಶರಣರು ಒಂದು ಕಡೆ ಹೇಳ್ತಾರೋ, ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಹ ಹಲವು ಚಿಂತೆಯಲ್ಲಿ ಇರುವವರ ಕಂಡೆ, ಶಿವಚಿಂತೆಯಲ್ಲಿ ಇರುವವರು ಒಬ್ಬರನನ್ನು ಕಾಣೆನೆಂದ ಅಂಬಿಗರ ಚೌಡಯ್ಯ ಶಿವಶರಣರು. ಅಂಬಿಗರ ಚೌಡಯ್ಯ ಶರಣರು ಹೇಳ್ತಾರೋ, ಎಲ್ಲರಿಗೂ ಒಂದು ರೀತಿ ಚಿಂತೆ ಐತಿ, ಎಲ್ಲರಿಗೂ ಒಂದು ರೀತಿ ದುಃಖ ಐತಿ. ಯಾರು 10 ಅಂಕಣ ಮನಿ ಕಟ್ಟಿದಾರೋ ಅವರಿಗೆ ಮಕ್ಕಳ ಇಲ್ಲ, ಯಾರಿಗೆ 4-5 ಮಕ್ಕಳದಾರು ಅವರಿಗೆ ಮನಗಲಾಕ ಮನಿ ಇಲ್ಲ. ಎಷ್ಟು ವಿಚಿತ್ರ ಐತಿ ಈ ಭಗವಂತನ ಸೃಷ್ಟಿ. ಆ ಪರಮಾತ್ಮ ನಮ್ಮ ಜೀವನದ ಎಲ್ಲ ನಿರ್ಣಯ ನಮ್ಮ ಕೈಯಾಗೂ ಕೊಟ್ಟಿಲ್ಲ, ಎಲ್ಲ ನಿರ್ಣಯ ತನ್ನ ಕೈಯಾಗನೂ ಇಟ್ಕೊಂಡಿಲ್ಲ. ನಾವು ಈ ಭೂಮಿಯ ಮೇಲೆ ಹೆಂಗ ಬದುಕಬೇಕು ಎಂಬುವುದು ನಮ್ಮ ಕೈಯಾಗ ಐತಿ. ಎಷ್ಟು ದಿವಸ ಬದುಕಬೇಕು ಎಂಬುವುದು ಆ ಪರಮಾತ್ಮನ ಕೈಯಾಗ ಐತಿ. ನಾವು ಮದುವೆ ಆಗುವಾಗ ಎಂತಹ ರೂಪದವರು ಇರಬೇಕು ಎಂಬುವುದು ನಮ್ಮ ಕೈಯಾಗ ಐತಿ. ಎಂತಹ ಗುಣ ಇರಬೇಕು ಎಂಬುವುದು ಆ ಪರಮಾತ್ಮನ ಕೈಯಾಗ ಐತಿ. ನಾವು ಎಷ್ಟು ಮಕ್ಕಳ ಹಡಿಯಬೇಕು ಎಂಬುವುದು ನಮ್ಮ ಕೈಯಾಗ ಐತಿ. ಗಂಡು ಹೆಣ್ಣ ಕೊಡುವುದು ಆ ಪರಮಾತ್ಮನ ಕೈಯಾಗ ಐತಿ. ಅದಕ್ಕೆ ಬಂಧುಗಳೇ, ನಮ್ಮ ಕೈಯಲ್ಲಿ ಇದ್ದಂತಹ ಜೀವನ ನಾವು ಒಳ್ಳೆ ರೀತಿಯಿಂದ ಬದುಕೋಣ. ಒಳ್ಳೆ ಜೀವನ ಸಾಗಿಸುವುದಕ್ಕ ಬಹಳಷ್ಟು ಸಂಪತ್ತು ಬೇಕಂತಲ್ಲ, ಬಹಳಷ್ಟು ಸಂಪತ್ತು ಇದ್ದವರೆಲ್ಲ ಸುಖದಿಂದ ಇರ್ತಾರಂತನೂ ಅಲ್ಲ. ಸಂತ ತುಕಡೋಜಿ ಮಹಾರಾಜರು ತನ್ನ ಒಂದು ಗುಡಿಸಲ ಮುಂದೆ ಕುಂತು ಹಾಡ ಹಾಡುತ್ತಿದ್ದರು. किती आनंदी आनंद या झोपडीत माझ्या, भूमीवरी पडावे ताऱ्याकडे पहावे, नित्य हरिनाम घ्यावे या झोपडीत माझ्या. पेट्या आणि तिजोऱ्या त्यातून होती चोऱ्या, धारास नाही दोऱ्या या झोपडीत माझ्या. येता तरी सुखे या, जाता तरी सुखे जा, तुकड्यावरी बसाया या झोपडीत माझ्या. ದಿನಾಲು ನಸಿಕಿನಲ್ಲಿ ಎದ್ದು ಆನಂದದಿಂದ ಹಾಡು ಹಾಡುತ್ತಿದ್ದರು. ಒಂದು ದಿವಸ ಊರೊಳಗಿನ ಜನರು ಎಷ್ಟು ಆನಂದದಿಂದ ಹಾಡು ಹಾಡತಾನು, ಇವನ ಹಂತೇಲಿ ಏನರೇ ಐತಿ ನೋಡಬೇಕು ಅಂತ ಬಂದರು. ತುಕಡೋಜಿ ಮಹಾರಾಜರು ಕೈಯಾಗ ತಂಬೂರಿ ಹಿಡ್ಕೊಂಡು ಹಾಡ್ಕೋತ ಕುಂತಿದ್ದರು. ಆವಾಗ ಜನರು ಕೇಳ್ತಾರು, ಇಷ್ಟ ಆನಂದದಿಂದ ಇರುವುದಕ್ಕ ನಿನ್ನ ಹಂತೇಲಿ ಏನ ಐತಿ? ಆವಾಗ ಅವರಿಗೆ ಗುಡಿಸಲದಾಗ ಹೋಗಿ ತೋರಿಸಿದ. ಒಂದು ಹರಿಬಿದಾಗ ನೀರು, ಒಂದು ಪರ್ಯಾಣದಾಗ 2 ರೊಟ್ಟಿ. ಇಷ್ಟ ಸಾಕಲ್ಲ ಆನಂದದಿಂದ ಇರುವುದಕ್ಕ. ನೀರಡಿಸಾದಾಗ ನೀರು, ಹಸಿದಾಗ ಅನ್ನ, ಇದನ್ನ ಬಿಟ್ಟು ಮತ್ತೊಂದು ಏನ ಬೇಕು ಸುಖದಿಂದ ಬದುಕುವುದಕ್ಕ? ಇದೇ ಮಾತನ್ನ ಸಿದ್ದೇಶ್ವರ ಅಪ್ಪನವರು ಹೇಳ್ತಾರು. ಒಂದು ಕಪ್ಪು ನೀರ ಕುಡಿದಾಗ ಆಗುವ ಆನಂದ, ಒಂದು ತುತ್ತು ಅನ್ನವನ್ನ ಉಂಡಾಗ ಆಗುವ ಸಮಾಧಾನ, ಒಂದು ಕ್ಷಣ ಈ ನಿಸರ್ಗ ಕೊಡುವ ಆನಂದ ಈ ಜಗತ್ತಿನಲ್ಲಿ ಮತ್ತೊಂದು ಎದರಲ್ಲೂ ಇಲ್ಲ. ಉಳದಂತಹ ಪ್ರತಿಯೊಂದು ಸುಖ ನಮ್ಮ ಮೈಯಾನ ಶಕ್ತಿ ತಗೊಂಡು ಸುಖ ಕೊಡ್ತಾವು. ಆದರೆ ಈ ನಿಸರ್ಗ ನಮ್ಮ ಮೈಯಾಗ ಶಕ್ತಿನೂ ಕೊಟ್ಟಿತು, ನಮಗ ಸುಖಾನು ಕೊಟ್ಟಿತು. ಅದಕ್ಕ ತುಕಾರಾಮ್ ಮಹಾರಾಜರು ಈ ನಿಸರ್ಗದ ವರ್ಣನ ಮಾಡ್ತಾರ. ವೃಕ್ಷವಲ್ಲಿ ಅಮ್ಮ ಸೋಯರೆ ಒನೆಚರೆ, ಪಕ್ಷಿ ಸುಸ್ವರೆ ಆಳವಿತಿ, ಏನೇ ರುಚೆ ಸ್ವರ ಏಕಾಂತಾचा ವಾಸ, ನಾಹಿ ಗುಣದೋಷ ಅಂಗಾಯತಿ. ಅಂತಹ ಪವಿತ್ರವಾದಂತಹ ಸುಂದರ ಜೀವನವನ್ನ ಬದುಕಿದಂತಹ ಸಂತರಗಿ ಶರಣರಗಿ ಅನಂತ ಅನಂತ ವಂದನೆಗಳು. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಶರಣು ಶರಣಾರ್ಥಿ.
ಜೈ ಜೈ ರಾಮಕೃಷ್ಣ ಹರಿ.